ಪಿಗೆ ಸಂಬಂಧ ಇರ್ತಕ್ಕಂಥ ಅದು ನಮ್ಮ KPCC ಅಧ್ಯಕ್ಷರ ಕೆಲಸ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ಗೃಹ ಸಚಿವರಿಗೆ ಗೊತ್ತಿರ್ತದೆ. ಗೃಹ ಸಚಿವರು ಅದಕ್ಕೆ ಉತ್ತರಿಸ್ತಾರೆ. ಈಗ ಎಲ್ಲ ದರಗಳನ್ನು ಹೆಚ್ಚಿಗೆ ಮಾಡ್ತಿದ್ದೀವಿ. ಹಾಲಿನ ದರ, ಕರೆಂಟ್ ದರ. ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯ ತೆಗೆದುಕೊಡ್ರಿ, ನಮ್ಮ ರಾಜ್ಯ ಇನ್ನೂ 5 ರೂಪಾಯಿ ಕಡಿಮೆನೇ ಇದೆ. ದೇಶದ ಯಾವುದೇ ರಾಜ್ಯ ತೆಗೆದುಕೊಡ್ರಿ, ನಮ್ಮ ರಾಜ್ಯ 5 ರೂಪಾಯಿ, ಇನ್ನೂ 5 ರೂಪಾಯಿ ಕಡಿಮೆ ಇದೆ. ಕೆಲವಂತೂ 60-70 ಗಡಿ ದಾಟಿದ್ದಾವೆ. ಆದರೆ ನಾವು ರೈತರನ್ನು ಗಮನಿಸಬೇಕಾಗ್ತದೆ. ರೈತರ ಬೇಡಿಕೆ, ರೈತರ ಒತ್ತಾಯವನ್ನು ಸಹಿತ ಗಮನದಲ್ಲಿಟ್ಟುಕೊಂಡು ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಏರಿಕೆಯಿಂದ ಈಗ ಹಾಲಿನ ದರವನ್ನು 4 ರೂಪಾಯಿಯನ್ನು ಮಾಡಲಾಗಿದೆ. ರೈತರ ಬೇಡಿಕೆ ಆಗಿತ್ತಲ್ಲ, ರೈತರ ಒತ್ತಾಯ ಆಗಿತ್ತು, ಬೇಡಿಕೆ ಆಗಿತ್ತು. 4 ರೂಪಾಯಿನೂ ರೈತರಿಗೆ ಹೋಗುತ್ತೆ. ಆಲ್ 4 rupees ವಿಲ್ ಗೋ ಟು ಫಾರ್ಮರ್ಸ್. ಕರೆಂಟ್ ದರ ಅನಿವಾರ್ಯ ಇತ್ತಲ್ಲ, ಎಷ್ಟು ದಿನ ಆಗಿತ್ತು ಹೇಳಿ ನಾವು ಏರಿಸಿಲ್ಲ. ಅನಿವಾರ್ಯ ಕಾರಣದಿಂದ ದರ ಏರಿಕೆ ಆಗಿದೆ. ಈ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ ಗಮನದಲ್ಲಿಟ್ಕೊಂಡು ಕರೆಂಟ್ ದರ ಏರಿಸಿದ್ದೇವೆ. ಉಚಿತನೂ ಕೊಡ್ತೀವಲ್ಲ, ಬಡವರಿಗೆ ಉಚಿತ ಕೊಡ್ತೀವಿ, ಬಡವರಿಗೆ ಉಚಿತ ಕೊಡ್ತೀವಿ. ಸ್ಥಿತಿವಂತರಿಗೆ, ಉಳ್ಳವರಿಗೆ ಸ್ವಲ್ಪ ಚಾರ್ಜ್ ಮಾಡ್ತೀವಿ. ರಾಜ್ಯ ಸರ್ಕಾರದ ಹತ್ರ ಹಣ ಇಲ್ವಾ ಅಂತ? ಯಾಕಂದ್ರೆ ಮಹಾನಗರ ಪಾಲಿಕೆಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ. 25 ಕೋಟಿ ನೀವೇ ಟ್ಯಾಕ್ಸಲ್ಲಿ ಕೊಡಿದೆ ಅಂತ ರಾಜ್ಯ ಸರ್ಕಾರ ಪತ್ರ ಬರೆದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಸಂಬಳ ಕೊಡೋಕ್ಕೆ ರೊಕ್ಕಿಲ್ಲ, ಇದು ಈ BJPಯ ಮಾತುಗಳಿದಾವಲ್ಲ, ಆ ರಾಜಕೀಯ ಮಾತುಗಳು ಗೊತ್ತ. ಅಲ್ಲ, ಸಂಬಳ ಕೊಡೋಕ್ಕೆ ಇಲ್ಲಿ ಮುನ್ಸಿಪಾಲ್ಟಿ ರೊಕ್ಕಿಲ್ಲ, ಸರ್ಕಾರದ ರೊಕ್ಕಿಲ್ಲ ಅಂತಂದ್ರೆ ಹೆಂಗೆ ರೀ? ಅಲ್ಲ ಸರ್, ಕೇಳಿ, ಮುನ್ಸಿಪಾಲ್ಟಿಗೆ ಏನವರು ಅನುದಾನ ಕೊಡಬೇಕು ಅವನ್ನೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಸಂಬಳ ಯಾಕಾಗಿಲ್ಲ ಏನು ನನ್ನ ಹತ್ರದ ಸದ್ಯ ಮಾಹಿತಿ ಇಲ್ಲ. ಅಲ್ಪಸಂಖ್ಯಾತರ ಮೀಸಲಾತಿ ಕೊಟ್ಟಿದ್ದನ್ನು ಯೋಗಿ ಆದಿತ್ಯನಾಥ್ ಸೇರಿದ್ದಾನೆ.